ಜನವರಿ 19, 2026 ಅಣ್ಣ, ಇವತ್ತು KNN ಮಂಡಿಯಲ್ಲಿ ಯಾವ್ಯಾವ ಟೊಮೆಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ. ಇವತ್ತೇನ್ ಥರ್ಡ್ ಕ್ವಾಲಿಟಿ ಟೊಮಾಟೊ 50 ರೂಪಾಯಿ 150 ಆಗಿದೆ. ಸೆಕೆಂಡ್ ಕ್ವಾಲಿಟಿ ಮಾಲ್ 150 ಇಂದ 250 ಆಗಿದೆ. ಫೈನ್ ಕ್ವಾಲಿಟಿ ಮಾಲ್ ಅಂದ್ರೆ ಫಸ್ಟ್ ಕ್ವಾಲಿಟಿ ಮಾಲ್ 250 ರೂಪಾಯಿಂದ 300 ರೂಪಾಯಿ ಆಗಿದೆ. ಅಂದ್ರೆ ಟಾಪ್ ಅಂಡ್ ಟಾಪ್ 300 ರೂಪಾಯಿ ಆಗಿದೆ. ಸೀಡ್ ಬಂದ್ಬಿಟ್ಟು 150 ರೂಪಾಯಿ ಥರ್ಡ್ ಕ್ವಾಲಿಟಿ ಆಗಿದೆ, 250 ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಇದೆ, 250 ಇಂದ 320, 30, 50 ಫೈನ್ ಕ್ವಾಲಿಟಿ ಆಗಿದೆ. ಅಂದ್ರೆ ದಪ್ಪ ಶೈನಿಂಗ್ ಇರೋದು 350 ರೂಪಾಯಿ ಟಾಪ್ ಅಂಡ್ ಟಾಪ್ ಆಗಿದೆ. ಪೊಸಿಷನ್ ಸ್ವಲ್ಪ ಡೌನ್ ಆಗಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಬೇರೆ ಕಡೆ ಎಲ್ಲೂ ಮಾರಾಟ ಇಲ್ಲ. ಪಾರ್ಸಲ್ ಅವ್ರು ಸ್ವಲ್ಪ ದಿವಸ ಇರ್ತಾರೆ, ಪಾರ್ಸಲ್ ಅವ್ರು ನಿಲ್ಸಿದಾದ್ಮೇಲೆ ತಿಂಗಳವ್ರದ್ದು ಏನೋ ವ್ಯಾಪಾರ ಇಲ್ಲ ಅಂದ್ರೆ ತುಂಬಾ ಡೌನ್ ಆಗುತ್ತೆ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಂಗಾಗಿ ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ತರಕ್ ಹೋಗ್ಬೇಡ್ರಿ. ಏನ್ ನಿಮ್ಗೂ ವರ್ಕೌಟ್ ಆಗೋದಿಲ್ಲ, ಎಲ್ಲಿ ವರ್ಕೌಟ್ ಆಗೋದಿಲ್ಲ. ಸ್ವಲ್ಪ ದಿವಸ ಸಹಕಾರ ಕೊಡ್ಬೇಕಾಗಿ ರೈತರಲ್ಲಿ ಮನವಿ ಮಾಡ್ತಾ ಇದೆ. ಅಣ್ಣ, ಟೊಮೆಟೊ ಬೆಲೆ ಕುಸಿತಕ್ಕೆ ಕಾರಣ ಏನಿರ್ಬೋದು? ಟೊಮಾಟೊ ಬೆಲೆ ಕುಸಿಯೋದಕ್ಕೆ ಹಲವಾರು ಕಾರಣಗಳಿದೆ. ಮೇನ್ ಕಾರಣ ಬಂದು ದೇಶವ್ಯಾಪಿ ಎಲ್ಲಾ ಕಡೆ ಸುಮಾರು ಒಂದು 7-8 ಸ್ಟೇಟ್ ಅಲ್ಲಿ ಯಥೇಚ್ಛವಾಗಿ ಟೊಮಾಟೊ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಬಿಸಿಲು ಹೆಂಗ್ ಬೆಳೆಯುತ್ತೋ ಹಂಗೆ ಬೆಲೆನೂ ಕುಸಿಯೋದಕ್ಕೆ ಕಾರಣ ಆಗುತ್ತೆ. ಇಲ್ಲೇನಾಗ್ತಾ ಇದೆ, ನಮ್ ಲೋಕಲ್ ಅಲ್ಲಿ ಟೊಮಾಟೊ ಇಲ್ಲ, ಬಟ್ ಲೋಕಲ್ ಸೇಲ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಸೇಲ್ ಆಗೋದು. ತಮಿಳ್ನಾಡಲ್ಲಿ ಯಥೇಚ್ಛವಾಗಿ ಟೊಮಾಟೊ ಇದೆ, ತಮಿಳ್ನಾಡು ಗಿರಾಕಿ ಬರ್ತಾ ಇಲ್ಲ. ಅವ್ರದ್ದು ಹಬ್ಬ ಬೇರೆ, ಹಬ್ಬ ಆಗೋದ್ಮೇಲೆ ಬರ್ತಾರ ನಾವು ನಿರೀಕ್ಷೆ ಮಾಡ್ಕೊಂಡಿದ್ವಿ, ಬಟ್ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. ಏನ್ ಬಂದ್ರೆ 150 ರೂಪಾಯಿ 200 ರೂಪಾಯಿ ರೇಟ್ ನಡಿಬಹುದು ಫೆಬ್ರವರಿಯಲ್ಲಿ. ಮಾರ್ಚ್ ಅಲ್ಲಿ ಇನ್ನೂ ಬಿಸಿಲ ಮೇಲೆ ಡಿಪೆಂಡ್ ಆಗುತ್ತೆ. ಹೆವಿ ಬಿಸಿಲಾಗ್ಬಿಟ್ರೆ ರೇಟ್ ಮಾರಾಟ ಆಗೋದಿಲ್ಲ. ಕಾರಣ ಏನಂತಂದ್ರೆ ವ್ಯಾಪಾರ ಮಾಡೋದಕ್ಕೆ ಬರೋದಿಲ್ಲ ಗಿರಾಕಿಗಳು, ಅಷ್ಟು ಬಿಸಿಲು ಬರುವಂತ ಸಾಧ್ಯತೆಗಳಿದೆ. ಹಂಗಾಗಿ ಬೆಲೆ ಕುಸಿಯೋದಕ್ಕೆ ಕಾರಣ ಆಗ್ಲಾಗಿದೆ. ಇದೇ ರೀತಿ ಬೆಲೆ ಮುಂದುವರಿಯುತ್ತಾ, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಛತ್ರಿ? ಇಲ್ಲ, ತುಂಬಾ ಡೌನ್ ಆಗುತ್ತೆ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. 2-3 ತಿಂಗಳು ಸ್ವಲ್ಪ ಡೇಂಜರ್ ಝೋನ್ ಅಲ್ಲೇ ಇದೆ.